ಅಳವಾಡಿ ಅನಿಲ್ ಸರ್. ಓಕೆ ಸರ್. ಸೊ ಈ ರೈತರ ಸಂತೆಯಲ್ಲಿ ನಿಮ್ದೇನು ಸರ್ ಸ್ಪೆಷಲ್ಲು? ಸರ್ ನಾವು ರೈತರ ಸಂತೆಯಲ್ಲಿ ನಮ್ದು ಸಾವಯವ ಕೃಷಿಕರ ಸಂಘದ ಕಡೆಯಿಂದ ಬಂದಿರೋದು. ಓಕೆ. ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂತಿದೆ ಓಕೆ. ಮಂಡ್ಯ ಜಿಲ್ಲೆಯಲ್ಲಿ. ಆ ಸಂಘದ ಕಡೆಯಿಂದ ರೆಫರ್ ಆಗಿ ನಾವು ಮತ್ತೆ ಮಲ್ಲಿಗೆರೆ ವೆಂಕಟೇಶಣ್ಣ ಮತ್ತೆ ಉಳ್ಳಿನಳ್ಳಿ ಬೆಟ್ಟಸ್ವಾಮಿ ಅಂತ ಬಂದಿದ್ದೀವಿ. ಏನು ಸರ್ ಪ್ರಾಡಕ್ಟ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಬೆಲ್ಲ ಇದೆ, ಮತ್ತೆ ಕಬ್ಬನ್ ಜ್ಯೂಸ್ ಇದೆ, ಬೆಲ್ಲದ ಪೌಡ್ರು, ಮತ್ತೆ ಅಕ್ಕಿಗಳು, ಸಾವಯವದಲ್ಲಿ ರೀತಿ ಬೆಳೆದಿರುವಂತ ಅಕ್ಕಿಗಳು, ಸಾವಯವ ರೀತಿಯಲ್ಲಿ ಬೆಳೆದಂತ ಕಬ್ಬಿಂದ ಮಾಡಿದಂತ ಬೆಲ್ಲಗಳಿದೆ ಸರ್. ಅಕ್ಕಿ ಅಂದ್ರೆ ಸರ್ ಅದು ಸಾವಯವ ರೀತಿಯಲ್ಲಿ ಬೆಳೆದಿರೋ. ಯಾವ ತರ ಬೆಳಿತೀರಾ ಸರ್ ನೀವು? ಜೀವಾಮೃತ, ಕೃಪಾಮೃತ ಹಾಕೊಂಡು ಮತ್ತೆ ಭತ್ತ ನಾಟಿ ಮಾಡೋಕ್ ಮುಂಚೆ ಹಸಿರೆಲೆ ಗೊಬ್ಬರ ಯೂಸ್ ಮಾಡಿ, ಹಸಿರೆಲೆ ಗೊಬ್ಬರನ ಭೂಮಿಗೆ ಸೇರಿಸಿ ಅದಾದ್ಮೇಲೆ ನಾಟಿ ಮಾಡಿದ್ಮೇಲೆ ಜೀವಾಮೃತ, ಕುಪ್ರಾಮೃತಗಳು ಯೂಸ್ ಮಾಡ್ಕೊಂಡು ಬೆಳೆದಿರೋ ಸರ್. ಈಗ ಕೆಮಿಕಲ್ ಇಂದ ತುಂಬಾ ಆರೋಗ್ಯಕ್ಕೆ ಇದಾಗ್ತಿದೆಯಲ್ಲ? ತುಂಬಾನೇ ಆರೋಗ್ಯಕ್ಕೆ ಹಾನಿಕರ ಇದೆ ಸರ್. ನಮ್ಮ ತಾತ ಅಜ್ಜಿ ಇಂದ್ರೆಲ್ಲ 100 ವರ್ಷ ಬದುಕ್ತಿದ್ರು. ನಮ್ಮ ಅಪ್ಪ 60 ವರ್ಷಕ್ಕೆ ನೆಲಕ್ಕೆ ಕೈ ಹಿಡ್ಕೊಂಡು ಎದಳ್ತಾನೆ. ನಾವೆಲ್ಲ 50 ವರ್ಷ ಮುಟ್ಟಿದ್ರೆ ಸಾಕಾಗಿದೆ. ಇದಕ್ಕೆ ಮೂಲ ಕಾರಣ ಕೆಮಿಕಲ್ಸ್. ಓಕೆ. ಸೊ ಎಷ್ಟು ವರ್ಷದಿಂದ ಈ ತರ ಬೆಳೀತಾ ಇದ್ದೀರಾ ಸರ್? ನಾನು 8 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ನನಗೆ ಪ್ರೇರೇಪಣೆ ಬಂದು ಮಲ್ಲಿಗೆರೆ ವೆಂಕಟೇಶಣ್ಣ ಅಂತ. ಇವರು 18-20 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಬೆಟ್ಟಸ್ವಾಮಿ ಅವರು ಒಂದು 3-4 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಸರ್. ಹೇಗಿದೆ ಸರ್ ರೆಸ್ಪಾನ್ಸ್? ಸರ್ ರೆಸ್ಪಾನ್ಸ್ ಅಂದ್ರೆ ನಾವು ಬೆಳೆದಂತ ಪದಾರ್ಥಗಳಿಗೆ ಮೌಲ್ಯವರ್ಧನೆ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ, ಮಾರ್ಕೆಟಿಂಗ್ ಕಂಡು ಹಿಡ್ಕೊಂಡ್ರೆ ತುಂಬಾ ಉಪಯೋಗ ಇದೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಉದಾಹರಣೆಗೆ 1-2 ಎಕರೆ ಕಬ್ಬು ಬೆಳೆದಿದೀವಿ ಅಂದ್ರೆ ಫ್ಯಾಕ್ಟ್ರಿ ಕೊಡಿದ್ರೆ ನಮ್ಗೆ ಕೊಡೋದು 2,000 ರೂಪಾಯಿ. ಬಟ್ ಅದನ್ನ ಕೆಮಿಕಲ್ಸ್ ಎಲ್ಲ ಬೆಳೆದು 2,000 ರೂಪಾಯಿಗೆ ಖರ್ಚೆಲ್ಲ ಕಳೆದು 2,000 ರೂಪಾಯಿನೇ ಉಳಿಯೋದು. ಅದನ್ನೇ ನಾವು ಸಾವಯವ ರೀತಿಯಲ್ಲಿ ಕಬ್ಬು ಬೆಳೆದು ನಾವೇ ಒಂದು ದಿನಕ್ಕೆ 50 ಕೆಜಿ ಒಂದು ಅರ್ಧ ಟನ್ ಕಬ್ಬು ಕಟಾವು ಮಾಡಿ 500 ಕೆಜಿನ 50 ಕೆಜಿ ಬೆಲ್ಲ ತಯಾರು ಮಾಡ್ಕೊಂಡು ಗುಡಿ ಕೈಗಾರಿಕೆ ಟೈಪಲ್ಲಿ ಬೆಲ್ಲ ಮಾರಾಟ ಮಾರ್ಕೆಟ್ ಕಂಡಿಡ್ಕೊಂಡ್ರೆ ಅದೇ ಕೆಜಿಗೆ ಹೆಂಗೆ ಇಲ್ಲ ಅಂದ್ರೆ 80-90 ರೂಪಾಯಿಗೆ ಬೆಲ್ಲ ಮಾರಾಟ ಮಾಡ್ಕೋಬಹುದು. 2,000 ರೂಪಾಯಿ ಪ್ರತಿದಿನ 2,000 ರೂಪಾಯಿ ಸಿಗುತ್ತೆ. ಲಾಸ್ ಆಗಲ್ಲ. 4,000 ರೂಪಾಯಿ ಪ್ರತಿದಿನ ಸಿಗುತ್ತೆ. 50 ಕೆಜಿ ಬೆಲ್ಲ ಮಾಡ್ಕೊಂಡ್ರು 4,000 ರೂಪಾಯಿ ಸಿಗುತ್ತೆ. ವಾರದಲ್ಲಿ 5 ದಿನ ಕೆಲಸ ಮಾಡಿ 2 ದಿನ ರಜಾ ತಗೊಂಡ್ರು ಸಾಫ್ಟ್ವೇರ್ ಕಂಪ್ನಿಗಿಂತ ಏನು ಕಡಿಮೆ ಇಲ್ಲ. ಸೂಪರ್. ಹಳ್ಳಿ ಇಲ್ಲಿ ಕುತ್ಕೊಂಡು ಕಾಲ ಕಳೆಯೋ ಬದಲು ಹಳ್ಳಿಲಿ ಇದ್ದಾಗ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಬೆಳೆ ಬೆಳ್ಕೊಂಡು ಮೌಲ್ಯವರ್ಧನೆ ಮಾಡೋದು ಕಲ್ತ್ಕೊಂಡ್ರೆ ಒಳ್ಳೆ ಲಾಭ ಇದೆ. ಮಿನಿಮಮ್ ಎಷ್ಟು ಎಕರೆ ಇರ್ಬೇಕು ಸರ್ ಜಮೀನು? ಸರ್ 10 ಗುಂಟೆ ಇದ್ರು ಬೆಳಿಬಹುದು. ಏನಿಲ್ಲ, 10 ಗುಂಟೆ ಇದ್ರು ಸಾವಯವ ಕೃಷಿ ಮಾಡ್ಬೋದು. ಸಾವಯವ ರೀತಿಯಲ್ಲಿ ಬದುಕು ನಡೆಸಬಹುದು. ನೀವು ಮಾಡ್ತಾ ಇದ್ದೀರಾ ಸರ್? ಅಂದ್ರೆ ಸರ್ ನಾನು 2 ಎಕರೆ ಜಮೀನಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಅಂದ್ರೆ ಮಾರ್ಕೆಟಿಂಗ್ ಎಲ್ಲ ಕಂಡು ಹಿಡ್ಕೊಂಡಿದ್ದೀರಾ? ಇವಾಗ ನಾನು ಮೊದಲು ಗುಡಿ ಕೈಗಾರಿಕೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ಬೆಳೆದಂತ ಕಬ್ನ ನಾನೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದೆ. ಇವಾಗ ನಂದು ಮಾರ್ಕೆಟಿಂಗ್ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಆಯ್ತು. ದಿನ 50 ಕೆಜಿ ಮಾಡ್ತಿದ್ದು ನನಗೆ ಯಾರು ದಿನ 100 ಕೆಜಿ 200 ಕೆಜಿ ಬರೋಕ್ ಸ್ಟಾರ್ಟ್ ಆಯ್ತು. ಇವಾಗ ದೊಡ್ಡ ಮಟ್ಟದಲ್ಲಿ ಗಾಣ ಮಾಡಿದ್ದೀನಿ. ದೊಡ್ಡ ಮಟ್ಟದಲ್ಲಿ ಗಾಣ ಮಾಡಾದ್ಮೇಲೆ ನಮ್ಮ ಅಕ್ಕಪಕ್ಕದ ನಮ್ಮ ರೈತರೆಲ್ಲ, ಸಾವಯವ ರೈತರೆಲ್ಲ ನಮ್ಮ ಕಬ್ಬನ್ನು ಕೂಡ ಕ್ರಷಿಂಗ್ ಮಾಡೋಂಗೆ ಗಾಣ ಮಾಡೋದು ಆಲೆ ಮನೆನ. ಇವಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಲೆ ಮನೆ ಮಾಡಿದ್ವಿ. ಪ್ರತಿದಿನ 5 ಕ್ವಿಂಟಲ್ ಬೆಲ್ಲ ಖಾಲಿ ಕ್ರಷಿಂಗ್ ಮಾಡಿ ಬೆಲ್ಲ ಮಾರಾಟ ಮಾಡ್ತಾ ಇದ್ವಿ. ಮಧ್ಯದಲ್ಲಿ ಮೌಲ್ಯವರ್ಧನೆಗೆ ಮಧ್ಯದಲ್ಲಿ ದ್ವಿದಳ ಧಾನ್ಯಗಳು ಹಾಕೋಬಹುದು, ತರಕಾರಿಗಳು ಬೆಳ್ಕೊಬಹುದು. ಮತ್ತೆ ಒಂದು ನಾಟಿ ಹಸು ಸಾಕೊಂಡ್ರೆ ಅವ್ರಿಗೆ ನಾಟಿ ಹಸುವಿಂದ ಸಗಣಿಯಿಂದ ಗದ್ದೆ ಗೊಬ್ಬರ ಆಗುತ್ತೆ, ಮತ್ತೆ ಮನೆಗೆ ಹಾಲಾಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ. ಇದರಿಂದ ಗೋ ಆಧಾರಿತವಾಗಿ ಸಾವಯವ ಕೃಷಿ ಮಾಡಿದ್ರೆ ತುಂಬಾ ಉಪಯೋಗ ಇದೆ ಸರ್. ಓಕೆ. ಈ ಪ್ರಾಡಕ್ಟ್ಸ್ ನಿಮಗೆ ಬೇಕು ಜನಗೆ ಅಂದ್ರೆ ನಿಮ್ಮ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಪ್ರಾಡಕ್ಟ್ ಬೇಕು ಅಂದ್ರೆ ನಮ್ದು ಮಂಡ್ಯದಲ್ಲಿ ಸ್ಟೇಡಿಯಂ ಹತ್ರ ಒಂದು ಭೂಮಾತಾ ಸಾವಯವ ಕೃಷಿ ಮಳಿಗೆ ಅಂತ ಮಾಡ್ಕೊಂಡಿದೀವಿ. ಅಲ್ಲೂ ಕೂಡ ಸಿಗುತ್ತೆ. ಹಾಗೆ ಇಲ್ಲ ಅಂದ್ರೆ ನಮ್ಮ ರೈತರು ಅವರೇ ಬೆಳೆದಿರುವಂತ ಕಬ್ಬನ ನಮ್ಮ ಆಲೆ ಮನೆಗೆ ತಂದು ಬೆಲ್ಲ ಮಾಡಿಸ್ಕೊಂಡು ಅವರೇ ತಗೊಂಡು ಹೋಗ್ತಾರೆ. ಮಾರ್ಕೆಟಿಂಗ್ ಇಲ್ಲದೆ ಇರುವಂತವ್ರು ನನಗೆ ಕಪ್ ಕೊಟ್ಬಿಡ್ತಾರೆ. 4,200 ರೂಪಾಯಿಗೆ ಕಪ್ ತಗೊಳ್ತಾ ಇದೀವಿ. ಇಡೀ ಕರ್ನಾಟಕದಲ್ಲಿ 4,200 ರೂಪಾಯಿಗೆ ಕಪ್ ತಗೊಳ್ತಾ ಇದೀವಿ ಅಂದ್ರೆ ಅದು ನಮ್ಮ ಸಾವಯವ ಕೃಷಿಕರು ಮಾತ್ರ. ಅದು ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಕಡೆಯಿಂದ ಮಾತ್ರನೇ ನಾವು ತಗೊಳ್ತಾ ಇರೋದು. ಇಷ್ಟು ರೈತರುಗಳನ್ನ ನಮ್ಮ ಮಾರ್ಕೆಟಿಂಗ್ ಇಲ್ಲದೆ ಇರೋ ರೈತರುಗಳ ಕಬ್ನ ನಾನೇ ತಗೊಂಡು ನಾನು ಓನ್ ಮಾರ್ಕೆಟಿಂಗ್ ಮಾಡ್ಕೊತಾ ಇದ್ದೀನಿ.